ಇಲ್ಲಿರೋ ನೆಗೆಟಿವ್ ಎನರ್ಜಿ ಅವಳನ್ನ ಟಚ್ ಮಾಡಬಾರ್ದು. ಸೊ ಯಾವುದೇ ಪರಿಸ್ಥಿತಿಯಲ್ಲೂ ದಿವ್ಯಾ ಇಲ್ಲಿಗೆ ಬರಬಾರ್ದು. ಆ ಜವಾಬ್ದಾರಿ ನಿಂದೆ. ನಾವಿಲ್ಲಿ, ಅಣ್ಣ ಅಲ್ಲಿ ಇದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಎಲ್ಲರೂ ಒಂದೇ ಕಡೆ ಇರ್ಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸರ್. ದಿವ್ಯಾ ಮಾತ್ರ ಅಲ್ಲ, ಚಾಣಕ್ಯ, ಶಶಿ ಯಾರು ಈ ಮನೆಗೆ ಬರಬಾರ್ದು. ಅವರು ಕ್ಷೇಮವಾಗಿರ್ಬೇಕು ಅಂದ್ರೆ ನಮಗೆ ಈ ಮನೆಗೆ ಅವರು ದೂರವಾಗಿರ್ಬೇಕು. ಅರ್ಥ ಆಯ್ತಲ್ವಾ? ಭಗವಂತ, ಇಂಥ ಟ್ವಿಸ್ಟ್ ಕೊಟ್ಟಿಯಲ್ಲಪ್ಪ. ಇವ್ರೇನೋ ಅವ್ರನ್ನ ಬರೋದ್ ಬೇಡ ಅಂತ ಇದ್ದಾರೆ, ಅವ್ರು ನೋಡಿದ್ರೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಇಷ್ಟೊತ್ತಿಗೆ ಹೊಟ್ಟಿತಾರೇನೋ. ಅಯ್ಯೋ, ತಕ್ಷಣ ಹೋಗಿ ತಡಿಬೇಕು. ಅಮ್ಮವ್ರೆ, ಅಮ್ಮವ್ರೆ, ಅಮ್ಮವ್ರೆ. ಏನ್ ಕೇಶ್ವ, ಎಲ್ಲ ರೆಡಿ ಮಾಡಿದೀವಿ. ಇನ್ನು 5 ನಿಮಿಷದಲ್ಲಿ ಹೊರಡೋದೆ. 5 ನಿಮಿಷದಲ್ಲ. ಏನ್ ಹಾಗಿದ್ಯಾ? ಅದೇನಂದ್ರೆ ನಿಮ್ಗಲ್ಲ, ಅಮ್ಮವ್ರಿಗೆ ಹೇಳ್ಬೇಕು. ಅಮ್ಮವ್ರೆಲ್ಲಿ? ಅದ್ಕೆ ರೂಮಲ್ಲಿ ಇದ್ದಾಳೆ. ಅಮ್ಮವ್ರೆ. ಆಗೋಯ್ತು ಕೇಶವ, ನಿಮ್ ಸಾರು ಹೋಗೋಣ ಅಂದ್ರು. ಬೇಡ ಅಮ್ಮವ್ರೆ, ಪ್ಲಾನ್ ಸಕ್ಸಸ್ ಆಯ್ತು ಅಲ್ವಾ? ಆ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ಬಿಡೋಣ. ಯಾಕೆ? ನೀವ್ ಆ ಮನೆಗೆ ಹೋಗ್ಬಾರ್ದು. ಏನಾಯ್ತು? ದೊಡ್ಡ ಸಮಸ್ಯೆ ಬಂದಿದೆ ಅಮ್ಮವ್ರೆ. ಏನು ಆ ಸಮಸ್ಯೆ? ಅದು ನೀವ್ ಅಲ್ಲಿಗೆ ಹೋಗ್ಬಾರ್ದು ಅಷ್ಟೇ. ಹೋಗ್ಲಿಲ್ಲ ಅಂದ್ರೆ ಶಶಿ ಸಮಸ್ಯೆ ಹೇಗ್ ಸಾಲ್ವ್ ಆಗುತ್ತೆ? ಅದಷ್ಟಕ್ಕೂ ಸಮಸ್ಯೆನೇ ಅಲ್ಲ ಅಮ್ಮವ್ರೆ. ಏನ್ ಮಾತಾಡ್ತಿದ್ಯಾ ಕೇಶವ? ಅಣ್ಣನ್ಗೆ ಶಶಿಗೆ ಮದ್ವೆ ಮಾಡಿಸ್ಬೇಕಲ್ವಾ? ಇವಾಗ ಅದು ಮುಖ್ಯ ಅಲ್ಲ ಅಮ್ಮವ್ರೆ. ಏನಾಯ್ತು ನಿನಗೆ? ನಿಮ್ಗೇನಾಗುತ್ತೋ ಅಂತ ಭಯ ಆಗ್ತಾ ಇದೆ. ನನಗೇನಾಗುತ್ತೆ? ಅದು ಹೇಳೋದ್ ಕೇಳಿ, ಸ್ವಲ್ಪ ದಿನ ಆ ಮನೆಗೆ ಹೋಗೋದ್ ಬೇಡ. ಸಾರಿ ಕೇಶವ, ಈಗಾಗ್ಲೇ ಲೇಟ್ ಆಗಿದೆ. ಅಯ್ಯೋ, ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಅಷ್ಟಕ್ಕೂ ಏನ್ ಹೇಳಕ್ ಬಂದಿದ್ಯಾ? ನನ್ನ ಮಾತಿನ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ಇವಾಗ ಹೋಗೋದ್ ಬೇಡ ಅಮ್ಮವ್ರೆ. ಅದಾಗಲ್ಲ ಕೇಶವ, ಕಷ್ಟಪಟ್ಟು ಪ್ಲಾನ್ ಮಾಡಿದೀನಿ. ಅನ್ಕೊಂಡಿದ್ದು ಅನ್ಕೊಂಡ್ ಹಾಗೆ ನಡಿಬೇಕು. ಅದು ನಡೆಯಲ್ಲ ಅಮ್ಮವ್ರೆ. ನಾನ್ ಮಾಡ್ತೀನಿ. ಒಂದ್ ಹೋಗಿ ಇನ್ನೊಂದ್ ನಡೆಯುತ್ತೆ. ಏನ್ ನಡೆಯುತ್ತೆ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಮ್ಮವ್ರೆ. ಅರ್ಥ ಮಾಡ್ಕೋಬೇಕಾಗಿರೋದು ನೀನು. ಭಗವಂತ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಲ್ಲ ಇವರು. ಚಾಣಕ್ಯ ಸರ್ಗೆ ಹೇಳಿದ್ರೆ ಸರ್ 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 ಈ ಅರೆ ಹುಚ್ಚು ಏನ್ ಮಾಡಕ್ಕಾಗುತ್ತೆ ಮೇಡಮ್? ಅದ್ ಸರಿ, ಇವನ್ ವಿಷನ್ ಬಿಟ್ಬಿಡಿ. ಆ ದಿವ್ಯಾ ಅವ್ರ ವಿಷನ್ ಸ್ವಲ್ಪ ಯೋಚನೆ ಮಾಡಿ. ಎಲ್ಲರೂ ಅಲ್ಲಿಗೆ ಹೋಗಿ ಏನ್ ಮಾಡೋಕ್ ಹೊರಟಿದ್ದಾರೆ? ಏನ್ ಸರ್ ನೋಡ್ತಾ ಇದ್ದೀರಾ? ನಮ್ನ ರಿಸೀವ್ ಮಾಡೋದಕ್ಕೆ ಯಾರು ಬರಲ್ವಾ? ಯಾರು ರಿಸೀವ್ ಮಾಡ್ಬೇಕು ಅಣ್ಣ? ಇನ್ಯಾರು? ಇದಾನಲ್ಲ, ಯಾವ್ದಕ್ಕೂ ಕೆಲ್ಸಕ್ಕೆ ಬರ್ದೇ ಇರೋ ನನ್ ಬಾಮ ಇದ್ದ. ಅಂದ್ರೆ ಅಭಿ ಸರ್ ಬಂದು ಒಳಗಡೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇವರು ವಾಪಸ್ ಹೋಗ್ಬಿಡ್ತಾರೇನೋ. ಈ ರೀತಿ ಇಲ್ಲಾದ್ರೂ ವಾಪಸ್ ಕಳಿಸ್ಬಿಡೋಣ. ಅಂದ್ರೆ ಏನ್ ಸರ್ ನಿಮ್ ಉದ್ದೇಶ? ಇವಾಗ ನಮ್ಮ ಅಭಿ ಸರ್ ಬಂದು ನಿಮ್ ಕಾಲ್ ತೊಳೆದು ಆ ನೀರ್ನ ತಲೆ ಮೇಲೆ ಹಾಕೊಂಡು ಕೊಡೆ ಹಿಡಿದು ನಿಮ್ಮನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕು ಅಂತಾನಾ? ಇದಕ್ ಮುಂಚೆ ಹಾಗೆ ಅಲ್ವಾ ಮಾಡಿದ್ದು? ಅವಾಗ ಅಂದ್ರೆ ಅವ್ರು ಕರೆದ್ರು ಅಂತ ನೀವು ಬಂದಿದ್ರಿ. ಇವಾಗ ಅವ್ರು ಕರೀದೇ ಇದ್ರು ನೀವು ಬಂದಿದ್ದೀರಾ ಅಲ್ವಾ? ನಿಮ್ಗೆ ಇವಾಗ ಅತಿಥಿ ಸತ್ಕಾರ ನಡೆಯುತ್ತೋ ಇಲ್ವೋ, ಅದ್ರ ಜೊತೆಗೆ ಅವಮಾನ ಕೂಡ ನಡೀಬಹುದು. ಕೇಶವ, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಯಾವ್ದಕ್ಕೂ ಒಳ್ಳೇದು. ಇಲ್ಲಿಂದ ಹೀಗೆ ವಾಪಸ್ ಹೋಗ್ಬಿಡಿ ಸರ್, ಅದೇ ನಿಮ್ ಗೌರವ. ಬಾಯಿ ಮುಚ್ಚು ಕೇಶವ. ಇಷ್ಟು ದಿನ ನಿಮ್ ಮನೆ ಉಪ್ಪು ತಿಂದಿರೋ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ ಸರ್. ಸನ್ಮಾನ ನಡೆದಿರೋ ಜಾಗದಲ್ಲಿ ಅವಮಾನ ನಡೆಯೋ ಚೆನ್ನಾಗಿರಲ್ಲ. ಇವರು ಮನ್ಸ್ ಬದಲಾಯಿಸ್ಕೊಳ್ಳೋ ತರ ಇದ್ದಾರೆ. ಹೌದು ರೀ, ಹಸೆ ಮಣೆ ಮೇಲ್ ಮದ್ವೆ ನಿಲ್ಲಿಸ್ತಾನೋ ಯಾವ ಮಟ್ಟಕ್ಕಾದ್ರೂ ಇಳಿತಾನೆ. ನಿಮ್ ಕಾಲ್ ಹಿಡ್ಕೊಳ್ಳೋ ಬದಲು ನಿಮ್ ಕಾಲರ್ ಹಿಡ್ಕೊಂಡ್ರೆ, ನಿಮ್ ತಲೆ ಮೇಲ್ ಕೊಡೆ ಹಿಡಿಯೋದ್ ಬಿಟ್ಟು ನಿಮ್ ತಲೆ ಮೇಲ್ ಕತ್ತಿ ಎತ್ತಿದ್ರೆ, ಆ ಅವಮಾನನ ನನ್ ಕೈಲಿ ನೋಡಕ್ ಆಗಲ್ಲ ರೀ. ನಾವ್ ಮನೆಗ್ ಹೋಗೋಣ ಬನ್ನಿ.
ಇಲ್ಲಿವರೆಗೂ ಬಂದು ಯಾಕೆ ಹೀಗ್ ಮಾತಾಡ್ತಿದ್ಯಾ ಅದಕ್ಕೆ ಅಣ್ಣನ್ ಮನ್ಸ್ ಬದ್ಲಾದ್ರೆ ಬದ್ಲಾಗ್ದೆ ಇರ್ಬೇಕು ಅಂತಾನೆ ಹೀಗೆ ಹೇಳ್ತಿದೀನಿ. ಏನ್ರಿ, ನಮ್ಮ ಅದೃಷ್ಟ ಚೆನ್ನಾಗಿದೆ, ಮನೆ ಮುಂದೆ ಯಾರೂ ಇಲ್ಲ. ಮನೆ ಒಳಗಿಂದ ಯಾರಾದ್ರೂ ಬಂದು ನೋಡೋ ಅಷ್ಟ್ರಲ್ಲಿ ನಾವು ಹೊರಟೋಗ್ಬಿಡೋಣ ಬನ್ನಿ. ನಾವ್ ಬಂದಿರೋ ವಿಷಯ ಯಾರಿಗೂ ಗೊತ್ತಾಗ್ದಾಗೆ ಓಡ್ ಹೋಗ್ಬಿಡೋಣ ಬನ್ರಿ. ಯಾರಿಗೋ ಭಯಪಟ್ಟು ಯಾಕೆ ಓಡೋಗ್ಬೇಕು? ಇಲ್ಲಿವರೆಗೂ ಬಂದು ಹಿಂದೆ ಹೆಜ್ಜೆ ಇಡ್ತೀನ? ಅವಮಾನ ಮಾಡಿದ್ರು ಸನ್ಮಾನ ಮಾಡಿದ್ರು ಹೆಜ್ಜೆ ಮನೆ ಒಳಗೆ ಇಡ್ತೀನಿ. ಅಯ್ಯೋ ಬೇಡ ರೀ, ನನ್ ಮಾತ್ ಕೇಳ್ರಿ, ಹೊರಟೋಗ್ಬಿಡೋಣ ಬನ್ರಿ. ಇನ್ನೊಂದ್ಸಲ ಯೋಚನೆ ಮಾಡ್ರಿ. ನನಗೆ ನೀವೇ ಮುಖ್ಯ, ನಮ್ಮ ಅಣ್ಣ ಅಲ್ಲ. ನಿಮ್ಮಿಬ್ರು ಮಧ್ಯೆ ನನ್ಗೆ ಒದ್ದಾಡಕ್ ಆಗಲ್ಲ ರೀ, ನನ್ ಕೈಲಿ ಆಗಲ್ಲ ರೀ. ಅದಕ್ಕೇನೆ ಇಲ್ಲಿಗೆ ಬಂದಿರೋದು. ನಿನಗೆ ಟಾರ್ಚರ್ ಕೊಟ್ಟು ನಿಮ್ಮ ಅಣ್ಣಂಗೆ ನೋವು ಕೊಟ್ಟು ನನ್ನ ಕಾಲ್ ಹತ್ರಕ್ಕೆ ಕರ್ಸ್ಕೊತೀನಿ. ಅದಕ್ಕೆ ಅಷ್ಟ್ ಹೇಳ್ತಿದ್ದಾಳಲ್ವಾ ಅಣ್ಣ, ನಮ್ಮ ಮನೆಗೆ ಹೋಗ್ಬಿಡೋಣ. ಯಾರು ಹೇಳಿದ್ರು ಸರಿ, ಇನ್ಮೇಲಿಂದ ಇದೇ ನಮ್ಮ ಮನೆ, ಇಲ್ಲೇ ಇರ್ತೀವಿ. ನನ್ ಮಾತ್ ಕೇಳಲ್ವಾ? ನನ್ನನ್ನು ಗೌರವಿಸಲ್ವಾ? ನೀನೇ ನಾನು ಹೇಳ್ದಂಗೆ ಕೇಳ್ಬೇಕು. ಕೇಶವ, ನಮ್ ಲಗೇಜ್ ನ ಒಳಗೆ ಇಡ್ಸು. ಯಾರು ವೆಲ್ಕಮ್ ಹೇಳಿಲ್ಲ ಅಂದ್ರು ನಾನ್ ಕಾಲ್ ಒಳಗೆ ಇಡ್ತೀನಿ. ಸರ್ ಸರ್ ಇದೇನಮ್ಮವ್ರೆ ನೀವು ಮಾಡಿದ ಕೆಲ್ಸ? ಇಲ್ಲ ಅಂದ್ರೆ ನೀನ್ ಮಾಡಿದ ಕೆಲ್ಸ ಏನು ಕೇಶವ? ಅದಕ್ಕೆ ಕಷ್ಟಪಟ್ಟು ಪ್ಲಾನ್ ಮಾಡಿ ಅಣ್ಣನ್ ಮನೆವರೆಗೂ ಕರ್ಕೊಂಡ್ ಬಂದ್ರೆ ನಮ್ಮನ್ನ ಇಲ್ಲಿಂದ ಹೀಗೆ ಕಳ್ಸ್ಬಿಡೋಣ ಅನ್ಕೊಂಡ್ಯಾ? ಅಂದ್ರೆ ಮೇಡಮ್ ಅದು ನಿಮ್ ಸಾರು ಬೇಡ ಅಂದ್ರೆ ಬೇಕು ಅಂತಾರೆ ಅಂತ ನಾನು ಹೇಳ್ದೆ ಕೇಶವ. ನಾನ್ ಹೊರಟೋಗೋಣ ಅಂದೆ, ಅವ್ರು ಉಳ್ಕೊಳ್ಳೋಣ ಅಂದ್ರು. ಇದು ಲೆಕ್ಕ. ನಡಿ ಶಶಿ.